ಎಡನೀರು ಸಂಸ್ಥಾನದಲ್ಲಿ ಗುರುಭವನ ಲೋಕಾರ್ಪಣೆಯ ಸಂದರ್ಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷಗಾನ ಪ್ರದರ್ಶನ ಸಂಪನ್ನಗೊಂಡಿತು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಶ್ರೀಶಂಕರ HD ವಾಹಿನಿ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ಹಾಗೆಂದು ಸ್ವರ್ಗದ ಸುಖವನ್ನು ಸದಾ ಭೋಗಿಸುತ್ತ ಕಾಲ ಕಳೆಯುವುದು ನಮಗಿದ್ದದ್ದಲ್ಲ. ಅಧಿಕಾರವನ್ನು ಹೊಂದುವುದು ಮುಖ್ಯವಲ್ಲ, ಹೊಂದಿದ ಅಧಿಕಾರವನ್ನು ಉಳಿಸಿಕೊಳ್ಳಬೇಕು. ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯಾವ ಕಾರಣಕ್ಕಾಗಿ ಅಧಿಕಾರ ಇದೆ ಅದನ್ನು ಕಾಬಿಡುವಲ್ಲಿ ಸದಾ ಜಾಗೃತರಾಗಿರಬೇಕು. ಇದನ್ನು ಸದಾ ನೆನಪಿಟ್ಟುಕೊಂಡೇ ವ್ಯವಹರಿಸುತ್ತಾ ಬಂದವನ ಸ್ವರ್ಗದಲ್ಲಿ ಇಟ್ಟುಕೊಂಡು 3 ಲೋಕಗಳ ಕಡೆಗೂ ಕೂಡ ಸದಾ ದೃಷ್ಟಿಯನ್ನು ಹರಿಸುತ್ತಾ ಲೋಕಗಳ ಸುಸ್ಥಿತಿಯ ಹೊಣೆಯನ್ನು ಹೊಂದಿದವರು. ಆ ದೃಷ್ಟಿಯಿಂದ ಸದಾ ಕಾರ್ಯವನ್ನೆಸಗುವುದು ನಮ್ಮ ಹೊಣೆಗಾರಿಕೆ. ಅದನ್ನು ಸರಿಯಾಗಿಯೇ ನಿರ್ವಹಿಸುತ್ತಾ ದಿನವೂ ಕೂಡ ಸುಧರ್ಮ ಸಭೆಯ ಕಲಾಪಗಳನ್ನು ಸಸೂತ್ರವಾಗಿ ನಡೆಸುತ್ತಾ ಬರುವವನ್ನ ಸದಾ ಕಾಲ ದೇವಗುರುಗಳಾದ ಬೃಹಸ್ಪತಿ ಆಚಾರ್ಯರ ನಿರ್ದೇಶನ ನಮ್ಮ ಪಾಲಿಗಿದೆ. ದಿಕ್ಪಾಲಕರ ಬೆಂಬಲ ಇದನ್ನೆಲ್ಲವನ್ನು ಒಪ್ಪಿಕೊಂಡು ನಮ್ಮನ್ನು ಅನುಸರಿಸುವಂತಹ ಯಕ್ಷರು, ಗಂಧರ್ವರು, ಕಿನ್ನರ, ಕಿಂಪುರುಷರ ಗಗನ ಎಲ್ಲವೂ ಕೂಡ ಸರಿಯಾಗಿಯೇ ನಡೆಸುತ್ತಿರುವಾಗ ಸ್ವರ್ಗಲೋಕದ ಸಭೆ ಹೀಗಿರಬೇಕು ಎನ್ನುವುದು ಇಂದು ಪ್ರಪಂಚಕ್ಕೆ ಕಂಡು ಬಂದಿದೆ. ಆದರೆ ಈ ಕಾಲಕ್ಕೆ ಒಂದು ಯೋಚಿಸುವುದು ನಾವು, ಇಷ್ಟೆಲ್ಲ ಸುಖ ಭೋಗಗಳಿದ್ದರೂ ಕೂಡ ಪ್ರಾಪಂಚಿಕರೆಲ್ಲರೂ ಕೂಡ ಪುಣ್ಯವನ್ನು ಅರ್ಪಿಸುವ ಮೂಲಕವಾಗಿ ಸ್ವರ್ಗ ಸುಖವನ್ನು ಹೊಂದುವಲ್ಲಿ ದಾರಿ ಮಾಡಿಕೊಡುತ್ತಿರುವಂತಹ ನಾವುಗಳು ಕೂಡ ಸದಾ ನಿಶ್ಚಿಂತರಾಗಿ ಇರುವುದೇನೂ ಅಲ್ಲ. ಕಾರಣ ಇಷ್ಟೇ, ಭೂಮಿಯಲ್ಲಿ ಹುಟ್ಟಿಕೊಳ್ಳುವಂತಹ ಅಸುರ ವರ್ಗವೊಂದಿದೆ. ಹೇಳಿಕೊಳ್ಳುವುದಕ್ಕೆ ನಾವು ಹಿರಿಯ ಭಾವಿಗಳು, ಅವರಿಗೆ ಏನಿದೆಯೋ ಅದರಲ್ಲಿ ತೃಪ್ತಿಯನ್ನು ಕಾಣಬೇಕು. ಈ ಸ್ವರ್ಗದಲ್ಲಿರತಕ್ಕಂತಹ ಸುಖವನ್ನು ಅಪೇಕ್ಷಿಸಿ, ಸಂಪತ್ತನ್ನು ಅಪೇಕ್ಷಿಸಿ ಸ್ವರ್ಗಕ್ಕೆ ದಾಳಿಯನ್ನೆಸಗುವುದು ಈ ಹಿಂದೆಯೂ ನಡೆದಿದೆ. ಆ ಕುರಿತಾಗಿಯೂ ನಾವು ಜಾಗೃತರಾಗಿರಬೇಕು. ಆ ಕಾಲಕ್ಕೆ ದಿಗ್ಬದಿಗಳ ಬೆಂಬಲವಾಗಿಯೇ ನಿಂತವರು ನಮ್ಮ ಜೊತೆಗೆ. ಆದ್ದರಿಂದ ನಾವು ಸದಾ ಕಾಲವೂ ಕೂಡ ನಮ್ಮ ಹೊಣೆಯನ್ನು ನಿರ್ವಹಿಸುತ್ತಾ ಎಲ್ಲ ಕಡೆಗೂ ಸರಿಯಾದ ಲಕ್ಷ್ಯವನ್ನಿರಿಸಿಕೊಂಡು ಇದ್ದಲ್ಲಿ ಒದಗಿ ಬರುವಂತಹ ಯಾವ ಕಷ್ಟಗಳೇ ಇರಲಿ, ನಾವು ಮಾಡಬೇಕಾದ ಯಾವ ಕಾರ್ಯಗಳೇ ಇರಲಿ, ಅದರಲ್ಲಿ ಸದಾ ಯಶಸ್ವಿಯನ್ನು ಹೊಂದುವಲ್ಲಿ ನಮಗೆ 3 ಮೂರ್ತಿಗಳ ಅನುಗ್ರಹವೂ ಇದೆ ಎನ್ನುವಂತಹ ತೃಪ್ತಿ ಮತ್ತೆ ನಮ್ಮನ್ನು ನಿಶ್ಚಿಂತರನ್ನಾಗಿಸುತ್ತಾ ಇದೆ. ಎಂದಿನಂತೆ ಇಂದೂ ಕೂಡ ಸಭಾ ಕಲಾಪವನ್ನು ನಡೆಸಿ ಮುಕ್ತಾಯದ ಹಂತದಲ್ಲಿದ್ದೇನೆ. ಇಲ್ಲಿಗೆ ಸಭೆಯನ್ನು ವಿಸರ್ಜಿಸುತ್ತೇನೆ. ನಾಳೆಲ್ಲ ಸೇರಿಕೊಳ್ಳೋಣ. ನಿಕುಂಭನ ಪುತ್ರರ ಸುಂದೋಪ ಸುಂದರು ಅಧಿಕ ಗರ್ವದಲ್ಲಿ ಅಥವಾ ಸ್ವಭಾವದಲ್ಲಿಯೂ ಇಲ್ಲ. ಆದ್ದರಿಂದಲೇ ಅಪೂರ್ವವಾದಂತಹ ಸಾಹೋದರ್ಯ ಸುಂದರ ಸುಂದರತ್ವನ್ನುವಂತೆ ಪ್ರಪಂಚವೇ ಕೊಂಡಾಡುವ ಹಾಗಾಗಿತ್ತು.
ನಮ್ಮಯ್ಯ ನಿಕುಂಭ ಮಹಾಶಯ ಶೋಣಿತಾ ನಗರದಲ್ಲಿ ರಾಕ್ಷಸಾಧಿಪತಿಯಾಗಿ ಬಹುಕಾಲ ಬದುಕಿದವರು. ಆದರೆ ಏನು ಉದ್ದೇಶವನ್ನಿರಿಸಿಕೊಂಡರು ಅದನ್ನು ಸಾತ್ಯಂತವಾಗಿ ಪೂರೈಸುವಲ್ಲಿ ಏನೋ ಒಂದು ಅಸಮರ್ಥತೆ ಅವರಿಗೆ ಬಂದದ್ದನ್ನು ನಾವು ಅಲ್ಲಗಳೆಯುವುದಕ್ಕಿಲ್ಲ. ಅದು ಒಂದು ಒದಗದೇ ಇದ್ದರೆ ಅವರು ಈಗಲೂ ನಮ್ಮೊಟ್ಟಿಗೆ ಇರಬೇಕಾಗಿತ್ತು, ನಾವು ಅವರೊಂದಿಗೆ ಇರಬೇಕು. ಆ ಕಾಲದಲ್ಲಿ ಕಳೆದುಕೊಂಡಿದ್ದೇವೆ. ಒಂದು ವೇಳೆ ಆ ಹರೆಯದಲ್ಲಿ ನಾವು ಬಲಿಷ್ಠರೇ ಬಲಾಢ್ಯರೇ ಆಗಿರುತ್ತಿದ್ದರೆ ಅಪ್ಪಯ್ಯನಿಗೆ ಹೆಗಲಣೆಯಾಗಿ ಒದಗುವುದಕ್ಕಾಗುತ್ತಿತ್ತೋ ಏನು? ಚೋಳಿದಾಪುರದ ವೈಭವ ಹಾಗೆ ಇರ್ತಿತ್ತು. ಆದರೆ ಕಾಲ ಕಳೆದು ಹೋಗಿದೆ ಅನ್ನುವುದಕ್ಕಾಗಿ ನಾವು ವ್ಯಥಿಸಬೇಕಾದದ್ದೇನೂ ಇಲ್ಲ. ಹುಟ್ಟಿದವ ಸಾಯ್ತಾನೆ, ಇದನ್ನು ನಾವು ಅರಿಯದೇ ಇದ್ದವರಲ್ಲ. ಧರ್ಮಪುತ್ರರು ಹೀಗೆ ನಮ್ಮಪ್ಪ ನಮ್ಮನ್ನು ಪಡೆದು, ಆದ್ದರಿಂದ ನಮ್ಮಯ್ಯನ ಇಷ್ಟವನ್ನು ಕೈಗೂಡಿಸಿಕೊಡುವಲ್ಲಿ, ದಾನವ ಸಾಮ್ರಾಜ್ಯಕ್ಕಾದಂತಹ ಅನ್ಯಾಯವನ್ನು ಹೋಗಲಾಡಿಸುವಲ್ಲಿ ನಾವು ಸತತ ಪ್ರಯತ್ನವನ್ನು ಸಗಬೇಕಾಗಿ ಪರಿಣಾಮವಾಗಿ ಅದಕ್ಕೆ ಮುಂದುವರಿಯುವಲ್ಲಿ ಇರಬಹುದಾದಂತಹ ತೊಡಕುಗಳೇನು ಅದನ್ನು ನಿವಾರಿಸಿಕೊಂಡೇ ಮುಂದುವರಿಯಬೇಕು. ಬುದ್ಧಿವಂತನಾದ ಒಂದು ದಾರಿಯಲ್ಲಿ ಅಡ್ಡಿ ಆಗಬಹುದಾದದನ್ನು ದೂರ ಮಾಡ್ತಾ ಗಮ್ಯವನ್ನು ಸೇರ್ತಾರೆ. ಅದಕ್ಕಾಗಿ ಮಾಡಿದ ಕೆಲಸ ಎಂದರೆ ನಿಮ್ಮಯ ಗಣ್ಯರತರಮೈ ಮೂಜಗದುಳೈ ನಿನ್ನೊಳವರ ತ್ಯಾಗೆ ಅಧಿಕಾರ ಇದೆ, ದೇಹ ಬಲ ಇದೆ, ಜನಬಲ ಇದೆ. ಆದರೂ ನಮ್ಮ ಪೂರ್ವ ಸೂರಿಗಳು ಎಡವಿದ್ದಾರೆ, ಸೋತಿದ್ದಾರೆ, ಸತ್ತಿದ್ದಾರೆ. ಇದನ್ನು ನಾವು ಮರೆಯುವುದಕ್ಕಿಲ್ಲ. ಆದ ಕಾರಣ ಅಡಿಗಟ್ಟು ಮಾಡಿಕೊಂಡೇ ನಾವು ಮುಂದುವರಿಯಬೇಕು. ಈ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬ್ರಹ್ಮದೇವನ ವರ ಪಡೆಯುವುದಕ್ಕಾಗಿ ನಾವು ಕಾಲಾನಂತರವನ್ನು ಸೇರಿದೆವು. ಕಠೋರವಾದ ನಮ್ಮ ತಪಸ್ಸುಗಳಿದಂತಹ ಬ್ರಹ್ಮದೇವ ಒಲಿದು ಬಲ್ಲ, ಏನು ಬೇಕು ಕೇಳಿದ. ಅಮರತ್ವವನ್ನು ಕೇಳಿದೆ, ಕೊಡುವುದಿಲ್ಲ ಅಂತ ಹೇಳಿದೆ. ಉಪಾಯವನ್ನು ಮಾಡಿದೆ, ಕೇಳಿದ್ದು ಕೊಡುವುದಕ್ಕಾಗದಿದ್ದರೆ ಬರುವುದೆಂತದ್ದಕ್ಕೆ. ಆದರೂ ಕೇಳಿದ್ದಕ್ಕೆ ಏನಾದರೂ ಕೊಡಲೇಬೇಕಲ್ಲ. ನಮಗೆ ಸಿದ್ಧಿ ಯಾವುದರಲ್ಲಿ ಆಗಬೇಕು ಅದನ್ನು ಮನಸ್ಸಿನಲ್ಲಿರಿಸಿಕೊಂಡು ಗಾಣಮೆಯ ವರವನ್ನು ಕೇಳಿಕೊಂಡೆ. ಈ ಮೊದಲಿನವರ ಹಾಗಲ್ಲ. ಒಂದು ವೇಳೆ ನಮಗೆ ಸಾವು ಸವಣಿಸುವುದಿದ್ದರೆ ಇದ್ದರೆ ಅಣ್ಣ ನಾವು ಪರಸ್ಪರ ಹೋರಾಟ ಮಾಡಿದರೆ ಮಾತ್ರ. ಕಾಣುವಾಗ ಬ್ರಹ್ಮನಿಗೆ ಇಬ್ಬರು ಕಾಣುತ್ತೇವೆ. ಹೌದು, ಹಿಂದು ಮುಂದೆ ಆಲೋಚನೆ ಮಾಡಲಿಲ್ಲ. ಇವರಿವರೊಳಗೆ ಹೊಡೆದಾಡಿದ್ರು ಮರಣ ಬರ್ತದೆ ಅಲ್ಲ ಅನ್ನುವ ಸಮಾಧಾನ ಹೊಂದಿರಬೇಕು. ಹೌದು, ಪಕ್ಕನೆ ತಥಾಸ್ತು ಅಂದುಬಿಟ್ಟು ಹೇಳಿಯ ಬಿಟ್ಟು. ಆದರೆ ಕೇಳಿದವರು ಸುಂದೋಪ ಸುಂದರ, ಒಂದೊಬ್ಬ ಸುಂದರೋ ಅಪೂರ್ವ ಸಹೋದರ. ನಾವೆಂದಾದರೂ ಪರಸ್ಪರ ಕಲಹ ಮಾಡುವುದಕ್ಕುಂಟೆ. ಸೃಷ್ಟಿಗರ್ತನಾದ ಬ್ರಹ್ಮನಿಗೂ ಸಾಧ್ಯ ಇಲ್ಲ ಇವತ್ತು. ಹೌದು, ನಮ್ಮೊಳಗೆ ವೈಮನಸ್ಸು ಹುಟ್ಟಲಿಲ್ಲವೆಂದಾದರೆ ನಮಗೆ ಮರಣ ಬರುವುದಕ್ಕುಂಟೆ, ನಾಶ ಉಂಟಾಗುತ್ತದೆ. ಆದ್ದರಿಂದ ಒಂದು ದೃಷ್ಟಿಯಿಂದ ನಾವು ಅಮರರು, ಅಜಾಯ, ನಾವು ಚಿರಂಜೀವಿಗಳು. ಮರ್ತ್ಯಲೋಕ ಪಾತಾಳ ನಮ್ಮ ಸ್ವಾಧೀನವಾಗಿ ಹಾಗಿದೆ. ಆದರೆ ಅಣ್ಣ ಏನು ನಮಗೆ ಸದಾ ಕಾಲವು ಕಾಡಬಹುದಾದ ಪಿತೃವಿಯೋಗದ ದುಃಖವನ್ನು ಕೊಟ್ಟ ಆ ದೇವೇಂದ್ರ ಸುರೇಶ ಬಿಡಬಾರ್ದು. ಸ್ವರ್ಗಲೋಕದಲ್ಲಿ ಮೆರೆಯುತ್ತಿದ್ದಾನೆ. ಅವನನ್ನು ಎಡಗಾಲಿಂದ ಅವನಿಗೆ ಸರಿಯಾದ ಬುದ್ಧಿ ಕಲಿಸಲಿಲ್ಲವೆಂದಾದರೆ ನಾವು ಅವರ ಮಕ್ಕಳು ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಬಲ ಸಿದ್ಧ ಉಂಟು. ಹೌದಾ? ಹಾಗಿದ್ರೆ ಯೋಚನೆ ಯಾಕೆ? ಆದಷ್ಟು ಬೇಗ
ನಾಗವ ಜನನಕ್ಕೂ ಬಿದ್ದಿದ್ದಾರೆ ಗರುಡದಿ ರಗ್ಲಿಬೇಕು. ಓಡುತ್ತಿರುವಂತಹ ದೇವಪಿಂಚಣಿಗೆ ಧೈರ್ಯವನ್ನು ಹೇಳಿ ವಿಶಿಷ್ಟವಾದಂತಹ ಐರಾವತವನ್ನೇ ಏರಿ ನಮ್ಮ ಸಮ್ಮುಖದಲ್ಲಿ ಕದನೋದ್ಯೋಗವನಾದೆ. ಇಲ್ಲವೇ ನಿನ್ನನ್ನೇ ಕಾಣುವಂತಹ ಉದ್ದೇಶದಿಂದ ನಾವು ಬಂದವರು. ಓಹೋ, ರಪ್ಪನೆಂಬವನೇ ನಾನೇ ಅಲ್ಲ, ಮೂರು ಲೋಕಕ್ಕೆ ಸದಾಕಾಲ ಸುರಪ್ಪನೆ ಅನ್ನೋ ಹಾಗೆ ಆಡುತ್ತಾ ಇರುವವನು ನೀನು. ಅದನ್ನು ಖುಷಿಗೊಳಿಸುವುದಕ್ಕಾಗಿ ಓಹೋ, ಇಂದಿನ ದಿನ ನಾವು ಬಂದಿದ್ದೇವೆ. ಮರ್ಯಾದೆಯಿಂದ ಪೀಠ ಕೊಡುವೆಯೋ ಅಲ್ಲ? ಒಬ್ಬನಲ್ಲ, ಇಬ್ಬರು ಸೇನೆಗಳು ಅದೆಷ್ಟೋ ಇದೆ. ಸೇನಾ ಸಮೇತರಾಗಿಯೇ ನೀವು ಬಂದವರೆನ್ನುವುದು ಸ್ಪಷ್ಟ. ಆದರೆ ಆಶ್ಚರ್ಯ ಯಾಕೆ? ಇಬ್ಬರು ಜೊತೆಯಾಗಿ ಯುದ್ಧಕ್ಕೆ ಮುಂದಾಗಿದ್ದೀರಿ. ನೋಡುವಾಗಲೂ ಹಾಗೆ ಒಂದೇ ರೀತಿ ಕಾಣುತ್ತಾ ಇದೆ. ಒಂದನೇ ಪ್ರಶ್ನೆ, ಯಾರು ನೀವು? ಬಂದದ್ದು ಸ್ವರ್ಗವನ್ನು ಪಡೆಯುವುದಕ್ಕೆ ಎನ್ನುವುದು ಸ್ಪಷ್ಟವಾಯಿತು. ಅಯ್ಯ, ನೀವು ಕೇಳಿದಾಕ್ಷಣ ಬಿಟ್ಟುಕೊಡುವುದಕ್ಕಿಂತ ಅಧಿಕಾರ ಅಲ್ಲ ಇದು. ಶತಯಾಗಗಳನ್ನು ಪೂರೈಸಿ ಮೂರು ಮೂರ್ತಿಗಳ ಕೃಪೆಯಿಂದ ನಾನು ಪಡೆದಂತಹದ್ದು. ಇದನ್ನು ಉಳಿಸಿಕೊಳ್ಳುವ ಅಷ್ಟೇ ಹೊಣೆಗಾರಿಕೆ ನನ್ನಲ್ಲಿದೆ. ಆದ್ದರಿಂದ ನಿಮ್ಮಲ್ಲಿ ಏನುಂಟು, ನೀವು ಇದುವರೆಗೆ ಪಡೆದದ್ದು ಏನು, ಅದನ್ನು ಉಳಿಸಿಕೊಂಡು ತೃಪ್ತಿಯಿಂದ ಇರುವುದಕ್ಕಾಗುತ್ತದೋ ನೋಡಿ. ಇಲ್ಲದೆ ಇದ್ದದ್ದು ಸಿಕ್ಕಬೇಕು ಅಂತ ಬಯಸಿದ್ರೆ ಸಾಯ್ಬೇಕಾಗಿದೆ. ನಾವೀವರೆಗೆ ಪಡೆದದ್ದನ್ನು ಉಳಿಸಿಕೊಂಡು ಸುಖವಾಗಿರುವ ಉಪದೇಶ ನೀನು ಮಾಡ್ತಿ. ನಾವು ಪಡೆದದ್ದನ್ನು ಉಳಿಸಿಕೊಳ್ಳುವ ಮಾತು ಅಂತಿರಲಿ. ನಿನ್ನದನ್ನು ನಿನಗೆ ಉಳಿಸಿಕೊಳ್ಳುವುದಕ್ಕಾಗುತ್ತದೆ. ಆಲೋಚನೆ ಮಾಡು. ಹಳೇ ಆದ ಕೇಳಿ 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 ಕೊಡುವುದಿಲ್ಲ. ಹೌದೌದು, ತಪ್ಪಲಿಕ್ಕಿಲ್ಲ. ಈ 100ಕ್ಕಿಂತ ಹೆಚ್ಚು ಹೋಗುವುದಿಲ್ಲ. ಇಲ್ಲಪ್ಪ, ಅಷ್ಟು ಮಾಡಿದ್ದೆ ಕಷ್ಟದಲ್ಲಿ. 160 ನಮ್ಮ ಹತ್ರ ಕೇಳಿದ್ರೆ ನಾವು ಅದಲ್ಲ. ಗಟ್ಟಿ ಇರುವುದು ಹಳೆ ಆಗವೇ. ಹೌದಾ? ಬರೇ ಗಟ್ಟಿದ್ರೆ ಎಂತಕ್ಕಾಗುವುದಿಲ್ಲ. ಸದಾಧುರಗಳನ್ನು ಮಾಡಿದ ನಿನ್ನ ರಾಗ ನಮ್ಮ ಸಮ್ಮುಖದಲ್ಲಿ ನಡೆಯುತ್ತದೆ ಅನ್ನೋ ಹಾಗೆ ಭಾವಿಸುವ. ಓಹೋ, ನಾವು ಬಾಹುಬಲ ಸಂಪನ್ನರು ಮಾತ್ರವಲ್ಲ, ನಾವಿಷ್ಟರವರೆಗೆ ಮಾಡಿದ ಸಂಪಾದನೆ ಎಷ್ಟು ಯಾರಿಗಾದ್ರೂ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ನಮ್ಮ ಎಣಿಕೆಗೆ ಸಿಗದೇ ಇದ್ದದ್ದು. ಹೌದು, ಅದೇ ಕಷ್ಟಾದದ್ದು. ಈಗ ಎಷ್ಟೊಂದು ಲೆಕ್ಕ ಗೊತ್ತಿಲ್ಲ. ಆದರೆ ಊಹೆ ಮಾಡಬಲ್ಲವನಿಗೆ ಊಹೆ ಮಾಡಬಹುದು. ವಿಧಿಯನ್ನು ಲೆಕ್ಕಿಸಿ ಅಪೂರ್ವವಾದ ವರಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಓಹೋ, ಆದ್ದರಿಂದ ಈ ಹೊತ್ತು ನೀನು ಮಾಡಬಹುದಾದದ್ದು ಒಂದೇ ಒಂದು ಕೆಲಸ. ಏನು? ಸರ್ಗಲೋಕದ ಸರ್ವಾಧಿಕಾರವನ್ನು ಅಣ್ಣ ತಮ್ಮಂದಿರಾದ ನಮ್ಮ ಪಾದ ಮೂಲಕ್ಕೆ ಒಪ್ಪಿಸಿ ನಮ್ಮ ಅಯ್ಯನ ಮರಣ ಕಾರಣದಿಂದ ಘನತರವಾದ ಅಪರಾಧಕ್ಕಾಗಿ ಕ್ಷಮಾಯಾಚನೆಯನ್ನು ಮಾಡಿದ್ದಾರೆ. ಓಹೋ, ಎಲ್ಲಿಯಾದರೂ ಪ್ಲೀಸ್ ಅಲ್ಲ, ನಿನ್ನ ಗುಂಡಿಗೆ ಮೇಲೆ ಕಾಲಿಟ್ಟು ನಿನ್ನ ರಕ್ತ
ಅಂತ ಎಷ್ಟು ಅಂತ ಲೆಕ್ಕ ಮಾಡ್ತಾರೆ. ಆಟೋಟ ಆಡುವುದು ನಮಗೆ ವಿಧಿ, ಬಿಟ್ಟು ಕೊಡದೇ ಇದ್ರೆ ಪೆಟ್ಟು ತಿನ್ನುವುದು ನಿನ್ನೆ ವಿಧಿ. ಹಾಗೆಂದು ನೀವು ಕ್ಷಣವೇ ಬನ್ನಿ, ಇದೋ ಸ್ವರ್ಗದ ಪೀಠ ನಿಮಗಾಗಿ, ಕೊಡುವುದಕ್ಕೂ ನನಗಾಗುವುದು. ಅಲ್ಲ ಅದನ್ನ ಕಲ್ಪನೆ ನಮಗೂ ಇರಲಿಲ್ಲ. ಆದ ಕಾರಣ ನೀವು ಬಂದ ತರಲಿ ಕೇವಲ ಸ್ವರ್ಗದ ಸಿಂಹಾಸನ ಮೊದಲು ಕೇಳಿದವರಿಗೆ ಕೊಟ್ಟ ಚರಿತ್ರೆ ಉಂಟಾ? ಸ್ವಲ್ಪ ಹಿಂದೆ ಬೇರೆ ಕಾರಣವೂ ಇದೆ ಅಂತ ಅರ್ಥ ಆಯಿತು. ಸೇಡು ಅಲ್ವಾ? ಅದರ ಜೊತೆಯಲ್ಲಿ ಇದು ನೀವು ಪಡೆಯುತ್ತೀರಿ ಎನ್ನುವ ವಿಶ್ವಾಸದಿಂದ ಬಂದರೆ ಉಳಿಸಿಕೊಳ್ಳುತ್ತೇವೆ. ವಿಶ್ವಾಸ ನನಗೆ. ಕೇಳಿದವರಿಗೆ ಕೊಡುವುದಿಲ್ಲ ಅಂದಿಲ್ಲ, ನಮಗೆ ಕೇಳದೇ ಇದ್ರು ಕೊಡ್ಲಿಕ್ಕೆ ಆಗುದಿಲ್ಲ. ಕಾಳರು ನಿನ್ನ ಆಕ್ರೋಶದ ಆಳ ನನ್ನ ಅರಿವಿಗೆ ಬರ್ತದೆ. ಬಹುಶಃ ಅಯ್ಯನ ಮರಣ ನಿನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣಿಸ್ತಾ ಇರಬೇಕು. ಆದ್ದರಿಂದಲೇ ಅದರ ಕಾರಣ ಸ್ಥಾನದಲ್ಲಿರುವ ದೇವೇಂದ್ರನನ್ನ ದೇವತೆಗಳನ್ನು ನುಗ್ಗಲೆಯಬೇಕು ಅನ್ನೋ ನಿರ್ಣಯಕ್ಕೆ ನೀನು ಬಂದಿವಿ. ಕೈಗೆ ಸಿಕ್ಕಳು. ಆದರೆ ಒಂದು ಇವರನ್ನು ಪೂರ್ತಿ ನಾವು ನಾಶ ಮಾಡಿದೆ. ನಮಗೆ ನಾಳೆ ಒಂದು ಸ್ಪರ್ಧೆಯೇ ಇಲ್ಲ ಅಂತ. ಹೌದು, ಯಾರಿಗಾದ್ರೂ ಹೊಡೆಯಬೇಕು ಅಂತಾದ್ರೆ ಇವಾಗ ಇರ್ತಾನೆ. ಒಂದು ಕೈ ತರಿಸುವಾಗ ಯಾರಾದ್ರೂ ಬೇಡ. ಹಾಗಾಗಿ ಇನ್ನು ಓಡಿಸುವುದು ಬೇಡ. ಅಲಕದಲ್ಲಿ ಅವನು ಹಸಿಸಿಕೊಂಡದ್ದು ಒಳ್ಳೆಯದಾಗಿ. ಏನಾದರೂ ಸಂಖ್ಯೆ ಯಾವತ್ತಾದರೂ ಬಲಾಢ್ಯರ ನಮ್ಮ ಮುಂದೆ ಒಂದು ದಿವಸ ಬಂದ್ರೆ ಆವತ್ತು ಬಿಡಿ. ನಮ್ಮ ಅಪ್ಪಗೆ ಮೆರೆದ ಸಿಂಹಾಸನ. ಹೌದು, ಯಾರಿಗಲ್ವಾ ಜೊತೆಯ ಸುಂದರ ಸುಂದರ ವ್ಯತ್ಯಾಸವೇ. ಅವನತ್ರ ಹೇಳಿ ಒಂದು ಇಬ್ಬರಿಗೆ ಕೂತ್ಕೊಳ್ಳುವಂಥದ್ದು ಮಾಡಿಸಿದ್ವಿ. ಬೇಡ, ನಾವು ವಿಶ್ವಕರ್ಮನ ಆಸನ ಬೇಡ, ನಾವು ಮಯನ ಹತ್ರ ಹೇಳಬೇಕು. ನಮ್ಮ ಜಾತಿ ನಮ್ಮ ಆಳಕ್ಕೆ ಸಿಗ್ಬೇಕಾದ್ರೆ ಅವನೇ ಆಗಬೇಕು. ಅವನೇ ಆಗಬೇಕು. ನಮ್ಮ ಅಳತೆ ಆದರೂ ಸಿಕ್ಕಿದ್ದು, ನಮ್ಮ ಆಸನದ ಅಲ್ವಾ? ಅದು ವ್ಯವಸ್ಥೆ ಮಾಡುವ. ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ. ಆಗಿದೆ. ಹೌದೇ? ನಮ್ಮವರೆಲ್ಲ ಅತ್ಯುತ್ಸಾಹವನ್ನು ಹೊಂದಿದ್ದಾರೆ. ಬಹುಶಃ ಸ್ವರ್ಗ ಬೇಕು ಸ್ವರ್ಗ ಬೇಕು ಅನ್ನುವ ಹಂಬಲ ಇದ್ದದ್ದಲ್ಲ. ಸ್ವರ್ಗ ಅಂದ್ರೆ ಏನು ಅಂತ ಅವರಿಗೆ ಗೊತ್ತಿರಲಿಲ್ಲ. ಯಾರು ಪರಿಚಯದವರು ಇಲ್ಲ, ಮತ್ತೆ ಹುಡುಕುದು ಯಾರು? ಹೇಳುವುದು ಕೇಳಿದ್ದೇನೆ. ಏನಂದು? ರಂಭೆ ಊರ್ವಶಿ. ಚಂದ ಚಂದದ ಹೆಣ್ಣು ಮಕ್ಕಳು ಇದ್ದಾರಂತೆ. ಅಲ್ಲ, ಇದ್ದಾರಂತಂದ್ರೆ ಈಗ ಅವರು ಎಲ್ಲಿಗೆ ಹೋಗಿದ್ದಾರೆ ಯಾರು ಗೊತ್ತಲ್ಲ. ಇದ್ದಾರಲ್ವಾ? ಎಲ್ಲ ಬ್ರಹ್ಮಾವಸ್ತ್ರದವರೇ ಇರುವುದು ಅಲ್ವಾ? ಇಲ್ಲಿ ಆಗಲಿಕ್ಕಿಲ್ಲ ಈ ಸಭೆ. ಹಾಗಿದ್ರೆ ನಾವು ಕೆಲಸ ಮಾಡುವ. ನಾವು ಸ್ವಲ್ಪ ಒಳ ಮನೆಗೆ ಹೋಗುವ. ಹುಡುಕಿದ್ರೆ ಸಿಕ್ಕಿ. ಮಂದ ಮದಿಗಳಾದ ಸುಂದೋಪ ಸುಂದರು ಚಂದದಿ ಮೆರೆಯುತ್ತಲಿರಲು ನದಿ ಸುರ ವೃಂದವ ನೋಡಗುಳು ನೋದು ಮನದಿ ಸುರ ವೃಂದವ ನೋಡಗುಳು ತಂದು ಪುರಂದರ ತಾನು
ಅವರನ್ನು ಸೋಲಿಸುವುದಕ್ಕೆ ಸಾಧ್ಯವಾಗಿ ಹೋಯಿತು. ದಾಷ್ಟ್ಯವನ್ನು ಮೆರೆಸಿದಂತಹ ದುಷ್ಟರು ಇಂದೂ ಸ್ವರ್ಗವನ್ನು ವಶಪಡಿಸಿಕೊಂಡಿದ್ದಾರೆ. ಹಾಗೆಂದು ಮುಂದೇನು ದಾರಿ, ಮುಂದೆ ಹೇಗೆ ಎಂದು ಯೋಚಿಸುತ್ತಾ ಇದ್ದ ಹಾಗೆ ಬಂದಂತಹ ಕಷ್ಟವನ್ನು 3 ಮೂರ್ತಿಗಳಲ್ಲಿ ಅರುಹಬೇಕು. ಆ ದುಷ್ಟರಿಗೆ ಒಂದು ಕೊನೆಯನ್ನು ತರಬೇಕು ಎಂದಾದರೆ ಯಾರಲ್ಲಿ ಹೇಗೆ ಎಂದು ಯೋಚಿಸಿದಾಗ ಪಕ್ಕನೆ ನೆನಪಾದ್ದು ಸತ್ಯಲೋಕ ಬ್ರಹ್ಮದೇವ. ತಡ ಮಾಡದೆ ದೇವತೆಗಳು ಎಲ್ಲರೂ ಒಂದಾಗಿ ಸತ್ಯಲೋಕವನ್ನು ಬಂದು ಸೇರಿದರು. ಪೊರೆಯಬೇಕೆಲೆ ವಾಣಿನಾಥ ಅವತರಿಸು ನೀ ಕಮಲ ಸಂಜಾತ ಅವತರಿಸು ನೀ ಕಮಲ ಸಂಜಾತ ಸುಂದೋಪ ಸುಂದರಿಪ್ಪವರು ಸುಂದೋಪ ಸುಂದರಿಪ್ಪರು ಇಂದು ಸಂಗರದೋಳು ಒಂದಲು ಜಯಪನು ದೇವಾವೆಲೆ ದೇವಾಗ ಪೊರೆಯಬೇಕೆಲೆ ವಾಣಿಲಾದ ಅವತರಿಸು ನೀ ಕಮಲ ಸಂಜಾತ ವಾಣಿ ಪೊರೆಯಬೇಕು ಸುಧರ್ಮ ಸಭಾಧ್ಯಕ್ಷ, ಹೊರೆಯಬೇಕು, ಉದ್ಧರಿಸಬೇಕು. ಏನಾಯಿತು? ನಾವೆಲ್ಲರೂ ಒಂದಾಗಿ ಸತ್ಯಲೋಕದ ಕಡೆಗೆ ಬಂದು ಧ್ಯಾನಿಸುವುದಕ್ಕೆ ಗುರುತರವಾದಂಥ ಕಾರಣವೇ ಇದೆ. ಶೋಣಿತ ನಿಕುಂಬನ ಮಕ್ಕಳು ಸುಂದ ಉಪಸುಂದ ಈರುವರು ದಾನವರು ಅಪ್ರತಿಮ ಬಲಾಢ್ಯರು ಮಾತ್ರವಲ್ಲ, ಪ್ರಭು ನಿನ್ನಿಂದಲೇ ವರವನ್ನು ಪಡೆದವರಂತೆ ಕೊಬ್ಬಿನಿಂದ ಸ್ವರ್ಗ ಲೋಕವನ್ನು ಏರಿ ಬಂದಿದ್ದಾರೆ. ಎದುರಿಸಿದ ನಮ್ಮನ್ನು ದೆಸೆಗಣಿಸಿದ್ದಾರೆ. ಸ್ವರ್ಗ ಅವರ ಕೈವಶವಾಗಿದೆ. ನಮಗೆ ಮುಂದೆ ಹೇಗೆ ಏನು ಎನ್ನುವುದು ತಿಳಿಯಲಾಗಿದೆ ಪ್ರಭು. ಹಾಗಾದರೆ ಈ ದಾಸ್ಯಕ್ಕೆ ಕೊನೆಯಾಗಬೇಕು. ಹೇಗೆ ಏನು ಕೃಪೆ ತೋರಬೇಕು, ಕೃಪೆ ತೋರಬೇಕು. ಏನು ಕಂಪನಿದು ಬಿಮರುಗುವಾಗ ಅನಿಮಿಜೇಂದ್ರನ ಪಿಡಿದು ತಳ್ಕಿಸೆ ವನಜ ಸಂಭವನಿಲ್ದ ಮರುಗದಿರಿದು ದುರುಳರಿದಗೀಗ ತಪಗೆ ಮೆಚ್ಚುವುದಾಗ
ವರವನಿತಿಗೆ ಎಲ್ಲ ಸೃಷ್ಟಿಯೋ ಇರುವ ಜೀವರುಳು ನಿಮಗೆ ಮರಣವು ಬರಗದೆನು ದುರುಳರೆದಗಿಗದ ಬಗೆ ಮೆಚ್ಚುದ ವರವನಿತಿಗೆ ಎಲ್ಲ ಸೃಷ್ಟಿಯೋ ಇರುವ ಜೀವರು ನಿಮಗೆ ಮರಣವು ಬರಗದೆಂದು ವನಜ ಸಂಭವನಿಲ್ಲದ ಮರುಗದಿರಿ ರಾತ್ರಿ ಹಗಲು ಸುಖ ಕಷ್ಟ ಸಿಹಿ ಕಹಿಗಳನ್ನು ಸಜ್ಜನರೊಂದಿಗೆ ದುರ್ಜನರು ಇದು ಸ್ವಾಭಾವಿಕವಾದದ್ದು. ಇವೆಲ್ಲವೂ ನನ್ನದೇ ಸೃಷ್ಟಿ. ವೈವಿಧ್ಯಮಯವಾಗಿ ಇರಬೇಕು ಎನ್ನುವುದೇ ನಮ್ಮ ಉದ್ದೇಶ. ಆದರೆ ಇದು ವೈರುಧ್ಯಮಯವಾಗಿ ಮೆರೆಯುತ್ತಾ ಇದೆ ಎಂದಾದರೆ ಸೃಷ್ಟಿಸಿದಂತಹ ನಾವೇ ಅದನ್ನು ಕೊರೆಯುವಲ್ಲಿ ಕೆಲವೊಂದು ಸಂಕಲ್ಪವನ್ನು ನಾವು ಮಾಡಿರುತ್ತೇವೆ. ಹಾಗಿರುವಾಗ ಇವರೀಗ ಧರ್ಮವನ್ನು ಮೀರಿ ಅಧರ್ಮವನ್ನೇ ಮಾಡುತ್ತಿದ್ದಾರೆ ಎಂದಾದರೆ ಅವರ ವ್ಯಾಪ್ತಿಯ ಮೇರೆಯನ್ನು ಮೀರಿದ್ದಾರೆ ಎಂದೇ ಅರ್ಥ. ಕಂಬನಿ ಸುರಿಸಬೇಡವಯ್ಯ. ಭಕ್ತಿಯಿಂದ ನನ್ನನ್ನು ತಪಸ್ವೀಕರಿಸಿದ್ದಕ್ಕಾಗಿ ಒಲಿದು ವರ ನಾನು ಇದ್ದದ್ದೇ ಹೌದು. ಪರಸ್ಪರ ಸಹೋದರ ಭಾವವನ್ನು ಹೊಂದಿದಂತಹ ನೀವುಗಳು ಯಾವಾಗ ವೈರಭಾವವನ್ನು ಹೊಂದುತ್ತೀರೋ ಅಂದೇ ನಿಮಗೆ ಮೃತ್ಯುವಾಗಿ ಪರಿಣಮಿಸುತ್ತದೆ ಎನ್ನುವ ಹಾಗೆ ಅನ್ಯೋನ್ಯವಾಗಿರುವಂತಹ ಅವರೇ ವೈರತ್ವವನ್ನು ಹೊಂದುವಂತಾಗಬೇಕು. ಅಂತಹುದೇ ಒಂದು ವೇದಿಕೆಯನ್ನು ನಾನು ಸಿದ್ಧ ಮಾಡುವುದರ ಮೂಲಕವಾಗಿ ನಿಮಗೊದಗಿದ ಅಲ್ಲ ಒಟ್ಟು ಪ್ರಪಂಚಕ್ಕೊದಗಿದಂತಹ ದುರಿತ ಏನಿದೆಯೋ ಅದನ್ನು ನಿವಾರಿಸುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ನಿಶ್ಚಿಂತನಾಗಿ ಸಕಲ ದೇವತೆಗಳೊಂದಿಗೆ ಸ್ವರ್ಗವನ್ನು ಸೇರುವಂತಹ ನಿರೀಕ್ಷೆಯಲ್ಲಿ ನೀನಿರು. ಒಳ್ಳೆಯದು. ಆ ಶುಭಗಳಿಗೆ ನಿರೀಕ್ಷೆಯಲ್ಲಿ ಹೊನ್ಮಳ್ಳುಗಳಿಗಾಗಿಯೇ ಇನ್ನು ಕಾದಲು ಕೂಳರಿರುವರು ಓ ಕನ್ನೆಯೋರ್ವಳ ಸೃಜಿಸೆ ಕನ್ನೆ ಓರ್ವಳ ಸೃಜಿಸೆ ಬೇಕಾದೊಳಿಲ್ಲ ನಾನು ಎಲ್ಲು ಕಾದಲು ಕೋಡರಿರುವರು ಕನ್ನೆಯೋರ್ವಳ ಸೃಜೆ ಬೇಕಾದೊಳಿನ್ನು ನಾನು ಹೆಣ್ಣು ಹೊನ್ಮಣ್ಣುಗಳಿಗಾಗಿ ಇನ್ನು ಕಾದಲು ಕೂಡದೇವರು
ಈ ಮೂರನ್ನು ಗೌರವಾಧಾರದಿಂದ ವಸುಂಧರೆಯಲ್ಲಿ ಯಾರು ಕಂಡುಕೊಂಡು ಬಾಳುತ್ತಾರೆಯೋ ಅವರಿಗೆ ಹಸನಾದ ಬದುಕುಂಟು. ಅದನ್ನು ಮೀರಿದ್ರೆ ಅವರ ಸಾವೇ ಅವರ ಕೈಯಲ್ಲುಂಟು ಎನ್ನುವುದೇ ಅರ್ಥ. ವರ್ತಮಾನದಲ್ಲಿ ಸ್ವರ್ಗವನ್ನು ಸೂರಗೊಂಡಿದ್ದಾರೆ ಎಂದಾದರೆ ಅಪ್ರತಿಮ ಸಾಹಸ ಎನ್ನುವ ಹಾಗೆ ಇವರು ಭಾವಿಸಿದ್ದಾರೆ. ಅದಲ್ಲ, ಧರ್ಮದ ಮೂಲಕವಾಗಿ ಯಾವುದನ್ನು ನಾವು ಪಡೆಯುತ್ತೇವೆಯೋ ಅದು ಮಾತ್ರ ನಮ್ಮದು ಎಂದಾಗುತ್ತದೆ. ಹಾಗಾದರೆ ಆ ಧರ್ಮದಿಂದ ಮುಂದುವರಿದವರಿಗೆ ಸಾವು ಸಮೀಪಿಸಿದೆ ಎನ್ನುವುದೇ ಅರ್ಥ. ಹೆಣ್ಣು, ಹೊನ್ನು, ಮಣ್ಣು ಈ ಮೂರನ್ನು ಇವರು ಸದ್ವಿನಿಯೋಗಗೊಳಿಸದೆ ದುರುಪಯೋಗಪಡಿಸುತ್ತಾ ಇದ್ದಾರೆ. ಮಣ್ಣು ವಶವಾಗಿ, ಸಂಪತ್ತು ಇವರ ವಶವಾಗಿದೆ ಎಂದಾದ ಮೇಲೆ ಇವರು ನೋಡದೇ ಇರುವಂತಹ ಹೆಣ್ಮಕ್ಕಳು ಪ್ರಪಂಚದಲ್ಲಿ ಇರುತ್ತಾರೆ. ಹಾಗಾದರೆ ಅಂಥದ್ದೇ ಒಂದು ಸೃಷ್ಟಿಯಾಗಬೇಕು ಇವರ ಹನನಕ್ಕೆ ಎನ್ನುವುದನ್ನು ಸಂಕಲ್ಪಿಸಿದ್ದೇನೆ. ಸಂಕಲ್ಪ ಸನ್ನಿಹಿತವಾಗುವುದಕ್ಕೆ ನಾನು ಕಟಿಬದ್ಧನಾಗುತ್ತೇನೆ. ಲೋಕಮೋಗನೆಯು ಅನೇಕ ವಿಧದಿ ಮಣಿದ ಕಮಲಜ ನಡಿಗೆ ಭಕ್ತಿಯೋಳು ಓ ಆ ಲೋಕಮೋಘನೆಯು ಅನೇಕ ವಿಧದಿ ಮಣಿದ ಕಮಲ ಜನರಿಗಧಿಕ ಭಕ್ತಿಯೋಳು ಮಣಿದ ಕಮಲ ಜನರಿಗಧಿಕ ಭಕ್ತಿಯೋಳು ಯಾಕೆಲ್ಲ ಸೃಜಿಸಿದೆ ಯಾಕೆಲ್ಲ ಸೃಜಿಸಿದೆ ನೀ ಕರುಣೆಯೊಳಿರೆ ಯಾ ಕಾರ್ಯ ಗೈದಬೇನೇನೋ ಯಾಕೆಲ್ಲ ಸೃಜಿಸಿದೆ ನೀ ಕರುಣೆಯೊಳ್ ಒರೆ ಆ ಕಾರ್ಯ ಗೈದಬೇನೇನೋ ಲೋಕಮೋಗನೆಯು ಅನೇಕ ವಿಧದಿ ಮಣಿದ ಕಮಲಜ ಅಡಿಗೆ ಭಕ್ತಿಯೊಳು ಯಾಕೆಲ್ಲ ಸೃಜಿಸಿದೆ ಒರೆ ನನ್ನ ಕಣ್ಮುಂಭಾಗದಲ್ಲಿ ಗೋಚರಿಸಿದವರು ನೀವು. ಇದರಿಂದಲೇ ನಾನು ಅರ್ಥವಿಸಿಕೊಂಡೆ, ನನ್ನನ್ನು ಈ ಲೋಕಕ್ಕೆ ತಂದವನು ನೀವು. ಓ ನನ್ನ ತಂದೆ, ನನ್ನನ್ನು ಇಲ್ಲಿಯವರೆಗಾಗಿ ತಂದೆ. ಒಂದು ಜೀವಿಯ ಸೃಷ್ಟಿಯಾಗಬೇಕು ಅಂತಾದ್ರೆ ಅದಕ್ಕೆ ಕಾರ್ಯ ಕಾರಣ ಎನ್ನುವಂಥದ್ದು ಇರ್ತದೆ. ಮೊದಲು ಕಾರಣ, ಆಮೇಲೆ ಕಾರ್ಯ. ಹೋದ ಕಲ್ಪದಲ್ಲಿ ಲಯವಾದಂತಹ
ನಷ್ಟವಾದಂತಹ ಪ್ರಪಂಚದ ಪುನಃಸೃಷ್ಟಿಯಾಗಬೇಕು ಎನ್ನುವ ಕಾರಣಕ್ಕಾಗಿ ತ್ರಿಮೂರ್ತಿಗಳ ಸೃಷ್ಟಿಯ ಕಾರ್ಯವಾಯಿತಂತೆ. ಮುಂದೆ ಮೇಧಿನಿ ಎನ್ನುವಂಥದ್ದು ನಿರ್ಮಾಣವಾಗಬೇಕು ಎನ್ನುವ ಕಾರಣಕ್ಕಾಗಿ ಮಧುಕೈಟವರ ಸೃಷ್ಟಿಯಾಯಿತು. ಹಾಗಾದ್ರೆ ಯಾವುದೇ ಒಂದು ಕಾರಣದ ನಿಮಿತ್ತವಾಗಿ ನನ್ನ ಸೃಷ್ಟಿಯಾಯಿತು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಹುಟ್ಟುವಾಗ ಮಗು ಹೇಗಿರ್ತದೆ? ಶಿಶುವಾಗಿ ಬಾಲ್ಯವನ್ನು ಕಳೆದು ಯೌವನವನಿತಳಾಗಿರ್ತಾಳೆ. ಆದ್ರೆ ನಾನು ಹಾಗಲ್ಲ, ಪ್ರಾಯಪ್ರಬುದ್ಧಳಾಗಿದ್ದೇನೆ. ಲೋಕ ಮೋಹಕವಾದಂಥ ರೂಪ ನನ್ನದ್ದು ಎನ್ನುವುದನ್ನು ನಾನು ಅರ್ಥವಿಸಿಕೊಂಡೆ. ಆದ್ರೆ ಸುತ್ತಲೂ ದೇವಾದ ದೇವತೆಗಳನ್ನು ಕಂಡಾಗ ಅಶ್ರುಧಾರೆಯನ್ನು ಸಲ್ಲಿಸ್ತಾ ಇದ್ದಾರೆ, ಮ್ಲಾನ್ನ ವದನರಾಗಿದ್ದಾರೆ. ಅವರ ಈ ಚಿಂತೆಗೂ ನನ್ನ ಈ ಸೃಷ್ಟಿಗೂ ಕಾರಣವಿದೆ. ಅವರ ಈ ಚಿಂತೆಗೆ ನನ್ನ ಸೃಷ್ಟಿ ಇರ್ತಾದ್ರೆ ನಾನೇನು ಮಾಡಬೇಕು, ನನ್ನಿಂದ ಏನಾಗಬೇಕು ಎನ್ನುವ ಹಾಗೆ ವಾಣಿವರಣ ಅಪ್ಪಣೆಯಾಗಬೇಕು. ಎನ್ನುವ ಬೇದರಿ ಧನುಜರ ಎನ್ನುವರ ಮೋಹಿಸಿ ಮನ ಕಲಕುತ ಸುಂದರ ಎನ್ನುವರ ಮೋಹಿಸಿ ಮನ ಕಲಕುತ ದುರವನ್ನು ಗೀವ ತೆರವಲಿ ಮಾಡು ಎನ್ನುವರ ಮೋಗಿಸಿ ಮನ ಕಲಕುತ ದುರವನ್ನು ಗೀವ ತೆರವನು ಮಾಡು ವನಿತೆ ತಿಲೋತ್ತಮೆ ಎನ್ನುವ ಬೆಸರಿ ನಿಂದನುಜರ ಸುಂದೋಪ ಸುಂದರ ಹುಟ್ಟಿದ ಮರುಕ್ಷಣದಲ್ಲಿ ಭೂತ ಯಾರು ಎನ್ನುವುದನ್ನು ನೀನು ಅರ್ಥವಿಸಿಕೊಂಡಿ. ಪ್ರಪಂಚ ಜ್ಞಾನವನ್ನು ಹುಟ್ಟಿನಿಂದಲೇ ನೀನು ಅರ್ಥವಿಸಿಕೊಳ್ಳುವುದಕ್ಕೆ ಕಾರಣ ನೀನು ನನ್ನ ಮಗಳಾದುದರಿಂದ. ಇದು ಬರೇ ಸೃಷ್ಟಿಯಲ್ಲ, ಪ್ರಾಯ ಪ್ರಬುದ್ಧರನ್ನಾಗಿ ಮಾಡಿದ್ದು ಮಾತ್ರವಲ್ಲ, ಬುದ್ಧಿಯನ್ನು ನೀನು ತುಂಬಿದ್ದೀಯ ಎನ್ನುವುದೇ ಅರ್ಥ ತಾನೆ. ಆಡುವರೆ ವಾಕ್ಶಕ್ತಿಯನ್ನು ನಾನೇ ಒದಗಿಸಿದ್ದೆ. ನೀನೊಬ್ಬಳೇ ಅಲ್ಲ, ಮತ್ತೆ ಪ್ರಪಂಚದಲ್ಲಿ ಇರುವಂತಹ ಸಕಲ ಚರಾಚರಗಳು ಕೂಡ ನನ್ನದೇ ಸೃಷ್ಟಿ. ಆದ್ದರಿಂದಲೇ ವಿಧಾತನು ನಾನು ಎನ್ನುವುದನ್ನು ನೀನು ಅರ್ಥವಿಸಿಕೊಂಡಿ. ಸರಿ, ನೀನೇ ಹೇಳಿದೆವು ಒಂದು ವಿಶೇಷವಾದಂತಹ ಸೃಷ್ಟಿಯಾಗಬೇಕು ಅಂತಾದರೆ ಕಾರಣಗಳಿದೆ, ಆನಂತರ ಕಾರ್ಯವನ್ನು ಒದಗಿಸಲ್ಪಡುತ್ತದೆ ಎನ್ನುವ ಹಾಗೆ. ಹೌದು, ಕಂಡುಕೊಂಡೆಯಲ್ಲ, ದೇವತೆಗಳೆಲ್ಲ ಕಣ್ಣೀರುಗರೆಯುತ್ತಾ ಇದ್ದಾರೆ. ಧರ್ಮವನ್ನು ಯಾರು ನಡೆಸುತ್ತಾರೋ ಅವರು ಕಣ್ಣೀರುಗರೆಯುತ್ತಾರೆ ಎಂದಾದರೆ ಪ್ರಪಂಚಕ್ಕೆ ಏನೋ ನಷ್ಟ ಆಗಿದೆ ಎನ್ನುವುದೇ ಅರ್ಥ. ಏನದು? ಅದನ್ನು ನಿವಾರಿಸುವಲ್ಲಿ ನೀನಾಗಬೇಕು ಎನ್ನುವುದಕ್ಕಾಗಿ ನಿನ್ನನ್ನು ನಾನು ಸೃಜಿಸಿದೆ. ಪ್ರಪಂಚಕ್ಕೆ ಕಷ್ಟ ಆಗಿದೆ ಅಂತಾದ್ರೆ ಯಾರಿಂದ ಏನು ಅಂತ ಅರ್ಥವಾಗಿದೆ. ಹೌದು, ಬೇರೆ ಯಾರೂ ಅಲ್ಲ, ಪ್ರಪಂಚಕ್ಕೆ ಕಷ್ಟವನ್ನು ಒದಗಿಸುವವರು ದುರುಳರು. ದುರುಳರ ನಿರ್ಮೂಲನೆಯನ್ನು ಮಾಡಬೇಕು ಎನ್ನುವ ಕಾರಣದಿಂದಲೇ ಪ್ರಪಂಚದಲ್ಲಿ ಅತ್ಯಂತ ಸುಂದರ ಎನ್ನುವುದು ಯಾವುದೆಲ್ಲ ಇದೆ ಅದರ ಆ ಸೌಂದರ್ಯದ ತಿಲದಷ್ಟೇ ಭಾಗಗಳನ್ನು ನಾನು ನಿಕ್ಷೇಪಿಸಿ ನಿನ್ನ ಸ್ಥಿತಿಯನ್ನು ಮಾಡಿದ್ದೆ. ಸರಿ, ಮತ್ತೊಂದು ಬಗೆಯಲ್ಲಿ ಹೇಳುವುದಾದರೆ ಪ್ರಪಂಚದಲ್ಲಿ ಅತ್ಯಂತ ಸೌಂದರ್ಯ ಎನ್ನುವುದು ಯಾವುದೆಲ್ಲ
ಇದೆ, ಅದಕ್ಕಿಂತಲೂ ತಿಲದಷ್ಟು ಅಧಿಕ ಸೌಂದರ್ಯ ನಿನ್ನಲ್ಲಿರಬೇಕು ಎನ್ನುವುದಕ್ಕಾಗಿ ನನ್ನ ಸೃಜನಶೀಲತೆ ಎಲ್ಲವನ್ನು ಕೇಂದ್ರೀಕರಿಸುತ್ತಾ ನಿನ್ನ ಸೃಷ್ಟಿಯನ್ನು ಮಾಡಿದವನು ನಾನು. ಹಾಗಾದ್ರೆ ಒಂದು ಹೆಮ್ಮೆ ನನಗೆ. ಯಾವ ವಸ್ತುವಿನ ಮುಂದೆ ಹೋಗಿ ನಿಂತು ನಾನು ಹೇಳಬಹುದು, ನೀನು ಅದಕ್ಕಿಂತ ಅಲ್ಲದಕ್ಕಿಂತ ತಿಲಾಂಶ ನಾನು ಹೆಚ್ಚಿದ್ದೇನೆ, ಅಧಿಕ ಎನ್ನುವ ಹಾಗೆ. ಆದ್ದರಿಂದ ಅದಕ್ಕನುಗುಣವಾಗಿಯೇ ಅದಕ್ಕನ್ವರ್ಥವಾಗಿ ಸರಿ ತಿಲೋತ್ತಮೆ ಅಂದ್ರೆ ತಿಲಕ್ಕಿಂತಲೂ ಉತ್ತಮವಾದುದು, ತಿಲದಷ್ಟೇ ಉತ್ತಮವಾದುದು ತಿಲೋತ್ತಮೆ ಎನ್ನುವಂತ ಹೆಸರು. ಸರಿ, ಗುರುತಿಸುವುದಕ್ಕೆ ಹೆಸರಾಗಿ ಮಾಡುವುದಕ್ಕೆ ಕಾರ್ಯ ಅದೇ ಕೇಳಿದ್ದೇನಲ್ಲ, ದುಷ್ಟರ ನಿರ್ಮೂಲನ ಮೆರೆಯುತ್ತಾ ಇದ್ದಾರೆ. ಶೋಣಿತ ನಗರವಾಸಿಗಳಾದಂತಹ ಸುಂದ ಉಪಸುಂದರೆನ್ನುವಂತಹ ದಾನವರು ಸೃಷ್ಟಿಯ ಜೀವರಾಶಿಗಳೊಂದಿಗೆ ಅದೃಷ್ಟ ದುರಾದೃಷ್ಟವನ್ನು ನಿರೂಪಿಸಿದವನೇ ನಾನು. ಕೆಲವರ ಅದೃಷ್ಟ ಈ ದುರಾದೃಷ್ಟವಾಗಿ ಬದಲಾಗುವುದು ಯಾವಾಗಲೇ, ಯಾವಾಗ ಈ ಅದೃಷ್ಟ ಎನ್ನುವುದನ್ನು ಸರಿಯಾಗಿ ಉಪಯೋಗಿಸದೇ ಇರುವ ಇಲ್ಲಿಯೂ ಆದದ್ದಷ್ಟೇ. ಪ್ರಪಂಚದಲ್ಲಿ ಬದುಕುವುದಕ್ಕೆ ವಿಶೇಷವಾದಂತಹ ಅದೃಷ್ಟವನ್ನು ಸುಂದೋಪಸುಂದರಿಗೆ ದಯಪಾಲಿಸಿದವರೇ ನಾವು. ಆದರೆ ಆ ಅದೃಷ್ಟವನ್ನು ಸದ್ಬಳಕೆ ಮಾಡದೆ ದುರಾದೃಷ್ಟಕರವಾದಂತಹ ಸನ್ನಿವೇಶವನ್ನು ಅವರೇ ಒದಗಿಸಿದ್ದಾರೆ ಈ ಸಜ್ಜನರನ್ನು ಪೀಡಿಸುವುದರ ಮೂಲಕವಾಗಿ. ಆದ್ದರಿಂದ ಅವರನ್ನು ವಧಿಸಬೇಕು ಅಂತಾದ್ರೆ ನೀನಾಗಬೇಕು ಎನ್ನುವುದು ನನ್ನಿಂದ ಆ ಕಾರ್ಯ ಆಗಬೇಕು. ಅದಕ್ಕಾಗಿ ಚಿಂತೆ. ಅವರು ಅಪೂರ್ವವಾದಂತಹ ಸಹೋದರರು ಇವರ ಅಂತರಂಗದಲ್ಲಿ ಪರಸ್ಪರ ಭೇದ ಉತ್ಪನ್ನಕ್ಕೆ ಬರಬೇಕು. ವೈಷಮ್ಯ ಯಾವಾಗ ಅವರವರೇ ವೈರವನ್ನು ತಾಳುತ್ತಾರೋ ಅವರಿಂದ ಅವರೇ ಮರಣ ಹೊಂದುತ್ತಾರೆ. ಹೊರಕೊಟ್ಟವರು ನೀನು, ಅಂತಹುದನ್ನು ನೀನು ಸೃಷ್ಟಿಸಬೇಕು. ಚಿಂತೆ ಅನುಮಾನವೇ ನಿನ್ನು ವನಜ ಸಂಭವ ನಿಲ್ಲ, ಅನುಮಾನವೇ ವನಜ ಸಂಭವ ನಿಮ್ಮ ಮನದಿಷ್ಟದಂತೆ ಗೀಯುವೆನು, ನಿಮ್ಮ ಮನದಿಷ್ಟದಂತೆ ಗೀಯುವೆನು. ಎನಗಪ್ಪಣೆ ಕೊಡು ಎನಲಾಗವಿದೆ, ಎನಗಪ್ಪಣೆ ಕೊಡು ಎನಲಾಗ ವಿಧಿಯಲ್ದು ವನಿತೆಯ ಪರಸುತ್ತ ಕಳುಹಿ, ಎನಗಪ್ಪಣೆ ಕೊಡು ಎನಲಾಗ ವಿಧಿಯಲ್ದು ವನಿತೆಯ ಪರಸುತ್ತ ಕಳುಹಿ. ವನಜ ಸಂಭವ ನಿನ್ನ ಮನದಿಟ್ಟದಂತೆ ಗೀಯುವೆನು.
ಎನದಾಗ ವಿಧಿಯಲ್ದು ವನಿತೆಯ ಪರಸುತ್ತ ಕಡುಹಿ ಸಂಭವನೇ ಅಪ್ಪಣೆ ಕೊಡುರಿ ಅಂತ ಬಲಿಷ್ಠರು ದೇವಾನು ದೇವತೆಗಳನ್ನು ಸುರಗದ್ದುಗೆಯಿಂದ ಓಡಿಸ್ತಾರೆ ಅಂತಾದ್ರೆ ಅವರು ಬರೇ ಬಲಿಷ್ಠರು ಮಾತ್ರ ಅಲ್ಲ, ಬುದ್ಧಿಜೀವಿಗಳು ಎನ್ನುವುದು ಸತ್ಯ. ಮುಳ್ಳಿನಿಂದ ನಾವು ಮುಳ್ಳನ್ನು ಹೇಗೆ ಮುಳ್ಳಿನಿಂದಲೇ ತೆಗೆಯಬೇಕು, ದುಷ್ಟದಾನವರ ದಾಷ್ಟ್ಯತೆಯನ್ನು ಮುರಿಯಬೇಕು ಅಂತಾದ್ರೆ ನಾವು ಬುದ್ಧಿಯನ್ನೇ ಉಪಯೋಗಿಸಬೇಕಾಗುತ್ತದೆ. ಹುಟ್ಟುತ್ತಲೇ ಅಣ್ಣ ತಮ್ಮಂದಿರು, ಮುಂದೆ ಅವರು ದಾಯಾದಿಗಳಾಗಬೇಕು. ವಿರೋಧ ಭಾವಗಳು ಅವರಲ್ಲಿ ಹುಟ್ಟಿ ಪರಸ್ಪರ ಕಾದಾಡಬೇಕು ಅಂತಾದ್ರೆ ಅದಕ್ಕೆ ಒಂದು ಸಮರ್ಥ ಹೆಣ್ಣಿನಿಂದ ಸಾಧ್ಯ. ಇದರ ಅರ್ಥ ಏನು? ಬ್ರಹ್ಮದೇವನ ಸೃಷ್ಟಿ ಒಂದು ಹೆಣ್ಣಿನದ್ದು. ಅವರಿಬ್ಬರಲ್ಲಿ ಯುದ್ಧ ಹುಟ್ಟುಕೊಳ್ಬೇಕೆನ್ನುವ ಭಾವನೆಯಿಂದ ಸಂಕಲ್ಪದಿಂದ ಸೃಷ್ಟಿಸಿದೆ. ಇದರ ಅರ್ಥ ಭೂಲೋಕದಲ್ಲಿ ಹೆಣ್ಣು ಮಕ್ಕಳೆಲ್ಲ ಮನೆ ಸೇರಿದ್ರೆ ಅಣ್ಣ ತಮ್ಮಂದಿರು ಬೇರಾಗ್ತಾರೆ ಎನ್ನುವುದೇ ಹಾಗೆ. ನೀನು ಅವರ ಮನೆ ಸೇರುವುದಲ್ಲ, ಅವರ ಮನಸ್ಸಲ್ಲಿ ಮನವನ್ನು ಸೇರಿ ಅವರ ಚಿತ್ತವನ್ನು ಚಾಂಚಲಗೊಳಿಸಬೇಕು. ಆಗಲೇ ಅವರ ಸನಿಹ ಹೋಗುತ್ತೇನೆ, ಕುಣಿಯುತ್ತೇನೆ, ಹಾಡುತ್ತೇನೆ. ಅವರ ಚಿತ್ತ ಚಂಚಲವಾಗಿ ನನ್ನತ್ತ ಆಕರ್ಷಿಸುವ ಹಾಗೆ ಮಾಡುತ್ತೇನೆ. ಕತ್ತನ್ನು ತಿರುಗಿಸ್ತೇನೆ, ಕಣ್ಣನ್ನು ಮಿಟುಕಿಸ್ತೇನೆ. ಇಷ್ಟು ಮಾಡಿದ್ರೆ ಸಾಕಾಗುತ್ತದೆ. ಬಲಿಷ್ಠರಾದಂಥ ಅವರ ಬುದ್ಧಿಯನ್ನು ನಾನು ವಶಪಡಿಸಿಕೊಂಡು ಅವರಲ್ಲಿ ವೈರತ್ವ ಹುಟ್ಟುವ ಹಾಗೆ ಮಾಡಿ ಅವರನ್ನು ನಾಶ ನಾನು ಮಾಡ್ತೇನೆ. ಇದಕ್ಕೆ ಅನುಮಾನ ಬೇಡ. ಆದ್ರೆ ಒಂದು, ಸುಂದೋಪ ಸುಂದರಿಗೆ ವರವನ್ನಿತ್ತವನು ನೀನೆ, ಅವರನ್ನು ಸಂಹರಿಸುವುದಕ್ಕೆ ಕಳುಹಿಸಿಕೊಟ್ಟವನು ನೀನೆ. ಹಾಗಾದ್ರೆ ನೀನು ಹಣೆದಿರುವಂತ ಒಂದು ಸುಂದರ ಕಥನ ಅಂತ ನಾನು ತಿಳಿದುಕೊಂಡೆ. ಈ ಕಥನದಲ್ಲಿ ನನ್ನದೊಂದು ಪಾತ್ರ, ಎಲ್ಲಿಯೂ ಅಡೆತಡೆ ಬಾರದೆ ಸುಸಾಂಗವಾಗಿ ಈ ಕಥೆಯನ್ನು ಸಾಗಿ ನನ್ನ ಪಾತ್ರ ಸುಸಾಂಗವಾಗಿ ಪೂರ್ಣವಾಗಲಿ ಎನ್ನುವ ಹಾಗೆ ವಿಧಾತನ ಸಂಪೂರ್ಣ ಅನುಗ್ರಹವನ್ನೇ ಯಾಚಿಸ್ತಾ ಇದ್ದೆ. ಖಂಡಿತವಾಗಿಯೂ ನನ್ನ ಅನುಗ್ರಹ ಉಂಟು ಮಗಳು. ದುಷ್ಕೃತ್ಯಗಳನ್ನು ಎಸಗುತ್ತ ಮಂದಬುದ್ಧಿಯವರಾಗಿ ವ್ಯವಹರಿಸುವವರು ನಿಜವಾದ ಮನೋಧರ್ಮ ಏನು ಎನ್ನುವುದನ್ನು ನೀನು ಕಂಡುಕೊಂಡಿದ್ದಾಗಿ. ಸರಿ. ಆದ್ದರಿಂದ ಆ ಕಾರ್ಯವನ್ನು ಅಂದ್ರೆ ಅವರ ನಾಶದ ಕಾರ್ಯವನ್ನು ಯಶಸ್ವಿಯಾಗಿ ಪೂರೈಸಿ ಮತ್ತು ಇಲ್ಲಿಗೆ ಬರುವುದು ಬೇಡುವ. ಕೆಲಸ ಆದ್ಮೇಲೆ ಸ್ಥಳದಲ್ಲಿ ಇರಬಾರ್ದ? ಹಾಗಲ್ಲ. ಮತ್ತೆ ಯಾಕಂದ್ರೆ ಇಲ್ಲೊಂದು ಒಳ್ಳೆಯ ವಸ್ತು ಅಂದ್ರೆ ಪ್ರಪಂಚದಲ್ಲಿ ಅಲ್ಲ, ನಾನು ಕೇಳಿದ್ದು ಅಂದ್ರೆ ಕೇಳಿದ್ದಂತ ಇದ್ರೆ ಸೃಷ್ಟಿ ಆಗಿದೆ. ಈಗ ಬುದ್ಧಿಯನ್ನು ತುಂಬಿದ್ದು ನೀನೆ. ಕೆಲವರೆಲ್ಲ ಹಾಗೆ ಅಂತ ಕೆಲಸ ಆಗುವಲ್ಲಿ ಇವರಿಗೆ ಇರಿಸಿಕೊಂಡು ಕೆಲಸ ಆಗ್ತದೆ ಕೈ ಬಿಡುವವರಿದ್ದ. ಹಾಗಲ್ಲ. ನೀವು ಬೇಡ ಅಂತ ಹೇಳಿದ್ರೆ ಈ ಸತ್ಯಲೋಕಕ್ಕೆ ನಾನು ಭಾರ. ಹಾಗಲ್ಲ ಮಗಳೇ, ಪ್ರಪಂಚದಲ್ಲಿ ಅತ್ಯ ಅದ್ಭುತವಾದಂತಹ ಸಂಪತ್ತು ಇರುವುದು ಅದು ಸ್ವರ್ಗದಲ್ಲಿ. ಹೌದು. ಈಗ ಕಷ್ಟ ಬಂದದ್ದು ಮೂಲತಃ ಸ್ವರ್ಗಕ್ಕೆ.
ಸ್ವರ್ಗ ಅಂದರೆ ಸುಖ ಸಂಪತ್ತಿನ ತವರು. ಭೋಗಕ್ಷೇತ್ರ. ಪ್ರಪಂಚ ಎನ್ನುವುದು ಸುಖ ಸಂಪತ್ತಿನಿಂದಲೇ ತುಂಬಿವರಿಯಬೇಕು. ಹಾಗಿರುವಾಗ ಆ ಸುಖ ಸಂಪತ್ತು ಎನ್ನುವುದು ಇರುವುದು ಸ್ವರ್ಗದಲ್ಲಿ. ಈ ಕಾರ್ಯ ಆದ ಬಳಿಕ ನೀನು ಸ್ವರ್ಗಲೋಕವನ್ನೇ ಸೇರಿ ಎಲ್ಲವರೆಗೂ ಸೌಖ್ಯವನ್ನು ಒದಗಿಸುವಲ್ಲಿ ನೀನು ಸಹಕರಿ. ಹಾಗಾದ್ರೆ ಇನ್ನು ಮುಂದೆ ನಿನ್ನ ಕಂಡಾಗ ಹರಿದರದು ಕಂಡಾಗ ಮಾನಿನಿಯನ್ನು ವಿಸ್ಮಯದಿ ವಿಸ್ಮಯದಿ ವಿಸ್ಮಯ ಯಾರದೆ ಯಾರಿವಳು ಮೋಹಿನಿಯರನ್ನೇಗೆ ಅರರೆ 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 ಆ ಆ ಯಾರಿವಳು ಮೋಹಿನಿರನ್ನೇಗೆ ನೋಡೆ ಮರನರಗಿಣಿಯ ಓದುವ ಕನ್ನೆ ನೋಡೆ ಮರನರಗಿಣಿಯ ಓದುವ ಕನ್ನೆ ಸರಸಿಜ ವದನೆ ಹರಿಣನೇ ಎದ್ರೆ ಸರಸಿಜಾವದನೆ ಹರಿಣ ನೇತ್ರೆ ಚೆಲ್ವ ತರುಣಿಯು ಕುಸುಮ ಕೋಮಲ ಗಾತ್ರಿಯೇ ಜನರಿಯಾರೆ ಬಡು ಮೋಗಿನಿರಲ್ಲೇ ನೋಡಿ ಮರನರಗಿಣಿಯ ಹೋಗುವ ಕಲ್ಲೇ ಎರರೇ ಯಾರಿವಳು ಅರರೇ ಯಾರಿವಳು ಮೊದಲಿಗೆ ಭ್ರಮೆಗೊಳಗಾಗಿ ಹೋದ ಶರೀರಕ್ಕಾದಂತಹ ಆಯಾಸವನ್ನು ನಿವೃತ್ತಿಗಾಗಿ ಹಾಗೆ ವಾಯುವಿಹಾರವನ್ನು ನಾವು ಕೈಗೊಂಡವರು. ಗಾಳಿ ತಿನ್ನುವಾಗ ಗಾಳಿಗೆ ಮೈಯನ್ನೊಡ್ಡಿ ಮುಂದಕ್ಕೆ ಸಾಗುತ್ತಾ ಇದ್ದ ಹಾಗೆ ನಮ್ಮ ನಡೆಗೆ ತಡೆಯಾಯಿತು. ಕರ್ಣಾನಂದಕರವಾದಂತಹ ಒಂದು ಗಾಯನ ಎಲ್ಲ ಅದು ಎಷ್ಟು ಒಳ್ಳೆ ಹಾಡು, ಎಷ್ಟು ಒಳ್ಳೆ. ನೀನು ಅಭ್ಯಾಸ ಮಾಡಿದ್ಯಾ ಅವಾಗ ಅಂತ ನನಗೆ ವಿಚಿತ್ರ ಕಂಡದಿದೆ. ಇದೆಲ್ಲ ಅಭ್ಯಾಸ ಮಾಡಿ ಬಂದದ್ದಲ್ಲ. ಮತ್ತೆ ಗೊತ್ತಾಯ್ತು, ಅಭ್ಯಾಸ ಮಾಡಿದ್ರು ನಿನಗಿಂತದ್ದು ಬರ್ಲಿಕ್ಕಿಲ್ಲ. ಯಾಕೆ? ಗಂಡು ಸ್ವರ ಅಲ್ಲ, ಅಲ್ಲ ಸ್ವರಗಂಡೆ ಆದ್ರೆ ಹಾಡಿದ್ದು ಗಂಡ ಹೆಣ್ಣು. ಎಲ್ಲಿಂದ ಈ ಕಾರಣಾಂತರದಲ್ಲಿ ಅಂತಹ ಒಂದು ದಿವ್ಯವಾದಂತಹ ಸಂಗೀತ ಕೇಳುವ ಅವಕಾಶ ಆಯಿತು. ಹಾಗೆ ಕಣ್ಣುಗಳನ್ನು ಈ ತರುಣಿ ಪಾಡುವ ಗಾಯನ ಆಲಿಸಿ ಹಾಗೆ ದೃಷ್ಟಿಯನ್ನು ಮುಂದಕ್ಕೆ ಚಲಿಸಗೊಟ್ಟರು. ಅಮ್ಮ ತಮ್ಮ, ಆಹಾ ಆಹಾ ಇಷ್ಟು ಚಂದ ಇರುವುದಕ್ಕೆ ಸಾಧ್ಯ ಅಂದ್ರೆ ನನಗೆ ಅನ್ನಿಸ್ಲೇ. ವಿಶಾಲವಾದ ಹಣೆ, ಬಾಗಿದ ಹುಬ್ಬು, ನೀಲ ನಾಸಿಕ, ಉದ್ದ ಕಣ್ಣು, ಕೆಂಪು ತುಟಿ, ಕೆಂಪೇರಿದ ಕೆನ್ನೆ, ತುಂಬಿದ ಕೊರಳು, ಉದ್ದ ಕೈ, ಸಪುರ ಸೊಂಟ. ನೀಳ ನಾಸಿಕ ಹೋದು ಒಳ್ಳೆ ಕಣ್ಣು ಹೋದು ಅದ್ರ ಹುಬ್ಬಪ್ಪು ನನ್ನ ಇಷ್ಟು ಪ್ರೀತಿಯ ಈ ಬೆಳಕಿನ ಮೀಸೆ ಈಗ ನಿನ್ನನ್ನು ವರ್ಣಿಸಿ. ಅಲ್ಲ, ನಿನ್ನದ್ದು ಉದ್ದ ಕಣ್ಣ, ಸಪೂರ ಸೊಂಟ, ನಿನ್ನದ್ದು ಬೇರೆ ಏನು ಹೇಳಿದ್ರು ನಿನಗೊಂದು ಅನುಮಾನ ಬಂದು. ಈಗ ಸೊಂಟದ ಬಗ್ಗೆ ಹೇಳುವಾಗ ಅದು ಗೊತ್ತಾಗಬೇಕು. ನಿನ್ನನ್ನಲ್ಲ ಮತ್ತೆ ಅದು ಯಾರು?
ನಿನಗೆಂತ ಏನು ಎಂತಹ ಸ್ವರ, ಏನು ನಾಟ್ಯ, ಏನು ಮೈಯ ಬಳುಕುವಿಕೆ, ಹರಿಣ ನೇತ್ರ. ಯ.